ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ಬರ್ತಾ ಬರ್ತಾ ಇನ್ಸ್ಟಾಗ್ರಾಮ್ ಯಾವ ಮಟ್ಟಿಗೆ ಬದಲಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಬರೀ ಸಾಫ್ಟ್ ಕಾನ್ ವೀಡಿಯೋಸ್ಗಳೇ ಕಾಣಿಸ್ತವೆ ಅಲ್ಲಿ. ಸಾಫ್ಟ್ ಕಾನ್ ವೀಡಿಯೋಸ್ ಅಂತ ಹೇಳಿದ್ರೆ ಮೊದಲೆಲ್ಲ ಹೋಗ್ಬಿಟ್ಟು ಪ್ರೈವೇಟ್ ವೆಬ್ಸೈಟ್ಗಳಲ್ಲಿ ಹೋಗ್ಬಿಟ್ಟು ಆ ಸಾಫ್ಟ್ ಕಾನ್ ವೆಬ್ಸೈಟಲ್ಲಿ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ರು. ಇವಾಗ ಕುಲ್ಲಂಕುಲ್ವಾಗಿ ಇನ್ಸ್ಟಾಗ್ರಾಮಲ್ಲೇ ಎದ್ದು ಕಾಣಿಸ್ತವೆ. ಮೊದಲೆಲ್ಲ ಇನ್ಸ್ಟಾಗ್ರಾಮ್ ಯಾವುದಕ್ಕೆ ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಜಸ್ಟ್ ಪೋಸ್ಟ್ಗಳು ಹಾಕಿ ಆ ಪೋಸ್ಟ್ಗಳಿಗೆ ಹೋಗಿ ಲೈಕ್ ಕಮೆಂಟ್ ಮಾಡಿ ಅಥವಾ ಶೇರ್ ಮಾಡಿ ಏನೋ ಒಂದು ಫನಿ ಪೋಸ್ಟ್ಗಳು ಬರೋದು ಅದನ್ನ ನೋಡ್ಕೊಂಡು ಕೂತ್ಕೊಂತಿದ್ವಿ. ಇವಾಗ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಎಲ್ಲ ಸಾಫ್ಟ್ ಕಾನ್ ವಿಡಿಯೋಸ್ಗಳೇ. ಯಾವಾಗ ಈ ಲೈಕ್ಸು ಮತ್ತು ವ್ಯೂಸ್ಗಳು ಜಾಸ್ತಿ ಆಗ್ತಾ ಬಂತು, ಕೆಲವ್ರು ಹುಡುಗಿಯರ್ದು ಬರ್ತಾ ಬರ್ತಾ ಬಟ್ಟೆಗಳು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವ ಮಟ್ಟಕ್ಕೆ ಬಟ್ಟೆಗಳು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಡ್ರೆಸ್ ಚೇಂಜ್ ಮಾಡೋದನ್ನು ನನ್ನ ಜೊತೆನೇ ನೀವು ಚೇಂಜ್ ಮಾಡಿ ಅನ್ನೋ ಮಟ್ಟಿಗೆ ಡ್ರೆಸ್ಗಳು ಕಡಿಮೆ ಆಗ್ತಾ ಇದ್ದಾವೆ ಮತ್ತು ವೀಡಿಯೋಗಳು ಆ ರೀತಿ ಬರ್ತಾ ಇದ್ದಾವೆ. ಇನ್ಸ್ಟಾಗ್ರಾಮ್ ಅವರು ಏನೋ ಗೊತ್ತಿಲ್ಲ ಅದೇ ರೀತಿ ವೀಡಿಯೋಸ್ಗಳ್ನ ಪ್ರಮೋಟು ಮಾಡ್ತಾ ಇದ್ದಾರೆ. ಯಾವಾಗ ಈ ಕೆಲವರು ಹುಡುಗರು ವೀಕ್ನೆಸ್ಗಳು ಗೊತ್ತಾಯ್ತೋ, ಈ ಆಡಿಯನ್ಸ್ ವ್ಯೂಸ್ಗಳು ವೀಕ್ನೆಸ್ಗಳು ಗೊತ್ತಾಯ್ತೋ, ಈ ಹುಡುಗಿರ್ಗಳಿಗೂ ಅದೇ ಸಿಕ್ತು. ಅವರು ಏನಂತಾರೆ, ಲಕ್ಷಣವಾಗಿ ವೀಡಿಯೋಗಳು ಮಾಡ್ತಿದ್ದದನ್ನು ಎಲ್ಲೋ ಒಂದು 1K 100K 200K ಬರೋದು ಯಾವಾಗ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತೋ ಅವ್ರ ಬಟ್ಟೆಗಳು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಹೋಗ್ತಾ ಇದ್ರೆ ಇನ್ಸ್ಟಾಗ್ರಾಮು ಮೋಸ್ಟ್ಲಿ ಬರೀ 18+ ಅವ್ರಿಗೆ ಮಾತ್ರ ಸೀಮಿತ ಆಗೋ ಮಟ್ಟಿಗೆ ಇನ್ಸ್ಟಾಗ್ರಾಮ್ ಬದಲಾಗ್ತಿದೆ, ಅಧ್ವಾನ ಆಗೋಗ್ತಿದೆ. ಎಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಗಳು, ಎಲ್ಲ ಕಂಟೆಂಟ್ ಕ್ರಿಯೇಟರ್ ಹಿಂಗೆ ಅಂತಲ್ಲ, ಅಲ್ಲಿ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಗಳು ಇದ್ದಾರೆ. ಈ ಕೆಟ್ಟ ಕಂಟೆಂಟ್ ಕ್ರಿಯೇಟರ್ಗಳಿಂದ ಈ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಗಳಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಯಾವ ಮಟ್ಟಿಗೆ ಇದಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಗೊಂದು ಇಲ್ಲಿ ಎಲ್ಲೇ ಕ್ಲಿಪ್ಪಿಂಗ್ಸ್ಗಳು ಬರ್ತಾ ಇದೆ ನೋಡಿ. ಇಲ್ಲಿ ಇವಳು ಅಮ್ಮ ಅಂತೆ, ಅವ್ನ ಮಗ ಅಂತೆ. ಅಮ್ಮ ಮಗ ಯಾವತ್ತಾದ್ರೂ ಈ ರೀತಿ ವಿಡಿಯೋಗಳು ಮಾಡ್ಬೋದಾ? ಯಾವ ರೀತಿ ಇವರು ಅಶ್ಲೀಲನ ಇದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ. ಅಮ್ಮ ಮಗ ಇಷ್ಟು ಕ್ಲೋಸ್ ಆಗಿರ್ತಾರಂತೆ, ಈ ರೇಂಜ್ಗೆಲ್ಲ ಇರ್ತಾರಂತೆ. ನೋಡೋರು ಈ ಚಿಕ್ಕ ಚಿಕ್ಕ ಮಕ್ಕಳು ಕೆಲವ್ರು ಅಪ್ಪ ಅಮ್ಮನ ಹತ್ರ ಮೊಬೈಲ್ಗಳು ಈಸ್ಕೊಂಡು ರೀಲ್ಸ್ಗಳು ನೋಡ್ತಾ ಇರ್ತಾರೆ. ಇಂಥವೆಲ್ಲ ಅವ್ರ ಕಣ್ಣಿಗೆ ಕಾಣಿಸ್ತು ಅಂತ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ಗಳು ಯಾವ ಮಟ್ಟಿಗೆ ಚೇಂಜ್ ಆಗ್ಬೋದು. ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ ಕೆಲವೊಂದು ಇಂಥ ವೀಡಿಯೋಸ್ಗಳ್ನ ಟಕ್ ಅಂತ ಅಲ್ಲಿ ಡಿಲೀಟ್ ಮಾಡೋದಾಗ್ಲಿ ಮತ್ತೊಂದು ಮಾಡೋ ಏನೋ ಮಾಡ್ತಿಲ್ಲ. ಅವರು ವೈರಲ್ ಮಾಡ್ತಾರೆ ಇಂಥ ವೀಡಿಯೋಸ್ಗಳ್ನ. ಇವ್ರು ಮಾಡೋರು ಅದನ್ನ ಮಾಡಿ 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 ಬಿಡ್ತಾ ಇರ್ತಾರೆ. ಅಲ್ಲಿ ಮಕ್ಕಳು ನೋಡ್ತಾ ಇದ್ದಾರೋ, ದೊಡ್ಡವ್ರು ನೋಡ್ತಾ ಇದ್ದಾರೋ, ಇಲ್ಲ ತಾಯಂದ್ರು ನೋಡ್ತಾ ಇರೋ ಒಂದೂ ಗೊತ್ತಾಗಲ್ಲ. ಇನ್ನು ಈ ಕೆಲವ್ರು ಹುಡುಗಿಯರಂತೂ ಎಲ್ಲ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು 40-50% ಕೆಲವ್ರು ಹುಡುಗಿಯರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗಳಿಗೋಸ್ಕರ ತಮ್ಮ ಬಟ್ಟೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು, ನಾನು ಹಾಕೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅವರು ಅಲ್ಲಿ ನಡ್ಕೊತಿರೋ ರೀತಿ ಎಂಥವ್ರು ನೋಡಿದ್ರು ಇವ್ರು ವ್ಯೂಸ್ಗೋಸ್ಕರನೇ ಇವೆಲ್ಲ ಮಾಡ್ತಿರೋದು ಅನ್ನೋದು ಹೇಳ್ಬಿಡ್ತಾರೆ. ಅದನ್ನು ಇದು ಯಾವುದು ನಾನು ಹೇಳ್ಬೇಕಾಗಿಲ್ಲ. ಇಲ್ಲಿ ನೋಡ್ತಿರೋ ಎಷ್ಟೊಂದು ಜನ ಆಡಿಯನ್ಸ್ಗಳಿಗೂ ಗೊತ್ತು, ಎಷ್ಟೊಂದು ಜನಕ್ಕೂ ಗೊತ್ತು ಇವತ್ತು ಇನ್ಸ್ಟಾಗ್ರಾಮ್ ಯಾವ ಮಟ್ಟಿಗೆ ಅಧ್ವಾನ ಆಗ್ತಿದೆ ಅಂತ. ಬರೀ ಒಬ್ರಲ್ಲ ಇಬ್ಬರಲ್ಲ, ಎಷ್ಟೊಂದು ಜನ ಚೆನ್ನಾಗಿದ್ದಿದ್ದು ಕಂಟೆಂಟ್ ಕ್ರಿಯೇಟರ್ಗಳು ಇಲ್ಲ ಗುರು ವ್ಯೂಸ್ ಬರ್ತಿಲ್ಲ, ಇಲ್ಲಿ ನಾನು ಬೇರೆ ಏನೋ ಮಾಡಬೇಕು ಅಂತ ಹೇಳಿದು ಅವರು ಬಟ್ಟೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಕಂಪ್ಲೀಟಾಗಿ ಒಳ್ಳೆ ಸಾಫ್ಟ್ ಕಾನ್ ವೀಡಿಯೋಸ್ಗಳು ರೇಂಜಿಗೆ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ಇನ್ನು ಈ ಕೆಲವೊಂದು ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗಳು ನೋಡಬೇಕು. ಫಿಟ್ನೆಸ್ ಇನ್ಫ್ಲೂಯೆನ್ಸರು ಎಲ್ಲ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಲ್ಲ, ಸಕ್ಕದಾಗಿರೋ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗಳು ಇದ್ದಾರೆ. ಚೆನ್ನಾಗಿ ಟಿಪ್ಸ್ಗಳು ಕೊಡ್ತಾರೆ, ನ್ಯೂಟ್ರಿಷನ್ ಡಯಟ್ಗಳ ಬಗ್ಗೆ ಹೇಳ್ಕೊಡ್ತಾರೆ, ವರ್ಕೌಟ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ಅವ್ರ ಬಗ್ಗೆ ನಾನು ಒಂದೇ ಒಂದು ತುಟಿಕ್ ಅಂತ ಮಾತಾಡ್ತಿಲ್ಲ. ಇಲ್ಲಿ ಯಾರು ಈ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗಳು ಅಂದ್ಕೊಂಡು ವೀಡಿಯೋಗಳು ಮಾಡ್ತಾ ಇದ್ದಾರೋ ಕೆಲವರು ಮಾತ್ರ, ಅದು ಎಸ್ಪೆಷಲಿ ಫೀಮೇಲ್ ಇನ್ಫ್ಲೂಯೆನ್ಸರ್ಗಳು, ಅದು ಅವ್ರು ವರ್ಕೌಟ್ ಹೇಳ್ಕೊಡ್ತಿಲ್ಲ. ಅಲ್ಲಿ ಅವ್ರು ಹೇಳ್ಕೊಡ್ತಿರೋದೇ ಬೇರೆ ರೀತಿ, ಅಲ್ಲಿ ಮಾಡ್ತಿರೋ ರೀತಿನೇ ಬೇರೆ. ಬಟ್ಟೆಗಳು ಕಡಿಮೆ ಮಾಡಿಕೊಂಡು ಅಲ್ಲಿ ವರ್ಕೌಟು ತಪ್ಪಾಗಿ ಮಾಡಿಕೊಂಡು ಜಸ್ಟ್ ವ್ಯೂಸ್ ಅಟ್ರಾಕ್ಷನ್ಗೋಸ್ಕರ, ಜಸ್ಟ್ ನಂದು ವ್ಯೂಗಳು ಮಿಲಿಯನ್ಸ್ ಗಟ್ಟಲೆ ಹೋಗ್ಬೇಕು ಅಂದ್ಬಿಟ್ಟು ಅನ್ನೋಕ್ಕೋಸ್ಕರ ತನ್ನ ದೇಹನೇ ಕಂಪ್ಲೀಟಾಗಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಡಿಸ್ಪ್ಲೇ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕ್ಕೊಂಡು ಅಲ್ಲಿ ನೋಡೋ ಆಡಿಯನ್ಸ್ಗೂ ಒಂಥರ ಇರ್ಸು ಮುರ್ಸು ಮಾಡ್ಕೊಂಡು ಕೆಲವ್ರು ನೋಡ್ತಾರೆ, ಅದನ್ನೇ ನೋಡ್ಕೊಂಡು ಕೂತ್ಕೊಬಿಡ್ತಾರೆ ಅವರು ಕಾಮಕ್ಕೆ ನನ್ನ ಮಕ್ಕಳು. ಬಟ್ ಎಲ್ಲನೂ ಅದೇ ರೀತಿ ಇರಲ್ಲ. ಆಡಿಯನ್ಸ್ಗಳು, ವ್ಯೂವರ್ಸ್ಗಳು ಇನ್ಸ್ಟಾಗ್ರಾಮ್ ಅವರು ಟಕ್ಕಂತ ಅದು ಪ್ರಮೋಟ್ ಮಾಡಿಬಿಡ್ತಾರೆ. ಅದು ಇದರಲ್ಲಿ ಇರುತ್ತದು, ಅದನ್ನು ಯಾವುದೋ ನೋಡೋಕೆ ಹೋಗಿ ಟಕ್ಕಂತ ಅಟ್ರಾಕ್ಟ್ ಆಗಿ ಆ ಕಡೆ ಹೋಗಿ ನೋಡಿ ಬರೀ ಅಂಥ ವೀಡಿಯೋಸ್ಗಳೇ ಬರ್ತಾ ಇರ್ತಾವಲ್ಲಿ. ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮೇ ಈ ಮಟ್ಟಿಗೆ ಒಂಥರ 18+ನ ಸ್ಪ್ರೆಡ್ ಮಾಡ್ತಿದೆ ಅಂತ ಹೇಳಿದ್ರೆ ಇನ್ನು ಆಡಿಯನ್ಸ್ಗಳು ಯಾವ ಮಟ್ಟಿಗೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬೋದು. ಇನ್ನು ನಮ್ಮ ದೇಶದ ಪರಿಸ್ಥಿತಿ ಈಗಲೇ ಹೇಳಂಗಿಲ್ಲ.
ಎಲ್ಲ ಅಲ್ಲೋಲ ಕಲ್ಲೋಲ ಕೂತಿದೆ, ಯಾವುದು ಡೆವಲಪ್ಮೆಂಟ್ಗಳು ನೆಟ್ಟಿಗೆ ಆಗ್ತಿಲ್ಲ ಇಲ್ಲಿ. ಇಂಥ ಸಮಯದಲ್ಲಿ ಇವನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇವರು ಮಾಡೋ ಕೆಲಸ ಬಿಟ್ಟು ಇಂಥ ಕೆಲಸಕ್ಕೆ ಇಳಿದು ಒಂದು ಸಲ ರೀಲ್ಸ್ಗೆ ಅಂತ ಕೂತ್ಕೊಂಡ್ರೆ 5 ನಿಮಿಷ ಅಂತ ಕೂತ್ಕೊಂಡವನು ಏಕಾಏಕಿ 12 ನಿಮಿಷ ಆದರೂ ಎದೋಳಲ್ಲ, 15 ನಿಮಿಷ ಆದರೂ ಎದೋಳಲ್ಲ, 20 ನಿಮಿಷ ಆದರೂ ಎದೋಳಲ್ಲ. ಆ ಮಟ್ಟಿಗೆ ರೀಲ್ಸ್ಗಳು ನೋಡ್ಕೊಂಡು ಕೂತ್ಕೊತಾರೆ. ಇವ್ರು ಬರೀ ರೀಲ್ಸ್ಗಳು ನೋಡ್ಕೊಂಡೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ದೇಶ ಉದ್ಧಾರ ಆಗೋದು ಯಾವಾಗ? ಇವ್ರ ಮೈಂಡ್ ಸೆಟ್ಗಳು ಚೇಂಜ್ ಆಗೋದು ಯಾವಾಗ? ಮತ್ತೊಂದಾಗೋದು ಯಾವಾಗ? ಆಯಿತು, ಆ ಕಂಪ್ನಿ ಅದು ಉದ್ಧಾರ ಆಗ್ತಿರ್ಬೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಬಟ್ ಇಲ್ಲಿ ವ್ಯೂವರ್ಸ್ ಬಗ್ಗೆನೂ ಯೋಚನೆ ಮಾಡಬೇಕಲ್ವ? ಅವ್ರು ನೋಡ್ತಾನೆ ಇದ್ದಾರೆ, ನಾವು ಆ ಥರದ್ದೇ ಕಂಟೆಂಟ್ ಕೊಡೋಣ, ಆ ಥರದ್ದೇ ಕಂಟೆಂಟ್ ಮಾಡೋಣ ಅಂದ್ಕೊಂಡು ಅವರು ಮಾಡ್ತಾನೆ ಇರ್ತಾರೆ. ಕಂಟೆಂಟ್ ಮಾಡೋರು ಅವ್ರಿಗೇನು ವ್ಯೂಸ್ ಬೇಕು, ದುಡ್ಡು ಬೇಕು, ಬರ್ತಾ ಇದೆ. ನೀವು ಹೆಂಗಾದರೂ ಹಾಳಾಗೋಗ್ರಿ, ನಾನು ತೋರ್ಸೋದೇ ಇಂಥದ್ದು ನೋಡಿಕೊಂಡು ಎಂಜಾಯ್ ಮಾಡಿರಿ. ನನ್ನ ಕೈಗೆ ಸಿಗಲ್ಲ, ಬಾಯಿಗೆ ಸಿಗಲ್ಲ, ಇನ್ಯಾಕೆ ತಲೆ ಕೆಡಿಸ್ಕೋಬೇಕು ನಾನು? ನೋಡೋರು ಇದ್ದಾರೆ, ವ್ಯೂಸ್ ಬರ್ತಿದೆ, ನನಗೆ ದುಡ್ಡು ಬರ್ತಿದೆ, ಸ್ಪಾನ್ಸರ್ಶಿಪ್ಗಳು ಬರ್ತಿದೆ, ಸಾಕು ನನಗೆ ಅಂದ್ಬಿಟ್ಟು ಇಂಥ ಹೇಳ್ಬಾರ್ದು ಬಾಯಲ್ಲದು ಸರಿಯಾಗಿ ಬರುತ್ತೆ. ಇಂಥ ಇದ್ರ ವೀಡಿಯೋಗಳು ಮಾಡಿಕೊಂಡು, ಸಾಫ್ಟ್ ಕಾನ್ ವೀಡಿಯೋಗಳು ಮಾಡಿಕೊಂಡು, ಇವಾಗ ಇನ್ಸ್ಟಾಗ್ರಾಮೇ, ನೀವು ಸುಮ್ಮನೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ರೀಲ್ಸ್ ನೋಡ್ತೀನಿ ಅಂತ ಹೋಗಿ ಅಲ್ಲಿ ಒಂದೋ ಎರಡೋ ಈ ಥರ ಪೋಸ್ಟ್ ನಿಮ್ಮ ಕಣ್ಣಿಗೆ ಕಾಣುತ್ತಿದೆ. ಅದು ಎಸ್ಪೆಷಲಿ ನಾನು ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಅಂತ ಹೇಳ್ತಿಲ್ಲ. ಎಷ್ಟೊಂದು ಜನ ಒಳ್ಳೆ ಕ್ರಿಯೇಟರೂ ಇವಾಗ ಈ ರೀತಿ ಕನ್ವರ್ಟ್ ಆಗಿರೋದು ನಾವು ನೋಡ್ತಾ ಇದ್ದೀವಿ. ನಮ್ಮ ಯಾವುದದು ನಮ್ಮ ಕರ್ನಾಟಕದಲ್ಲೇ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು, ಎಷ್ಟೊಂದು ಜನ ಫೀಮೇಲ್ ಕಂಟೆಂಟ್ ಕ್ರಿಯೇಟರ್ಗಳು ಯಾವ ಮಟ್ಟಿಗೆಲ್ಲ ವೀಡಿಯೋಗಳು ಮಾಡ್ತಾರೆ, ಯಾವ ಮಟ್ಟಕ್ಕೆಲ್ಲ ರೀಲ್ಸ್ ಮಾಡ್ತಾರೆ ಅನ್ನೋದು ನಾನು ಯಾವುದು ಇಲ್ಲಿ ಯಾರ ಹೆಸರು ಹೇಳ್ಬಿಟ್ಟು ಇಲ್ಲಿ ಇದು ಮಾಡಬೇಕಾಗಿಲ್ಲ. ಇಲ್ಲಿ ನಿಮಗೂ ಚೆನ್ನಾಗಿ ಗೊತ್ತು ಆಯಿತಾ, ನಿಮಗೂ ಚೆನ್ನಾಗಿ ಗೊತ್ತು. ನೀವು ಕಮೆಂಟ್ಗಳಲ್ಲಿ ಸಖತ್ತಾಗಿ ಉಗ್ದಿರ್ತೀರ. ಇನ್ನು ಕಮೆಂಟ್ಗಳು ನೋಡ್ಬಿಟ್ರೆ ಅಂತೂ ದೇವರಾಣೆಗೂ ಅಂತ ವೀಡಿಯೋ ಮಾಡಬಾರ್ದು. ಆದ್ರೂ ಅವರು ಇಲ್ಲ, ನಾನು ಅಂಥ ವೀಡಿಯೋ ಮಾಡ್ತೀನಿ, ಆ ಕಮೆಂಟಲ್ಲಿ ನೀವು ಕ್ಯಾಕ್ರಿಸಾದ್ರೂ ಉಗಿರಿ, ನನಗೆ ಹೆಂಗಾದರೂ ಇದು ಮಾಡಿರಿ, ಯಾವ ಮಟ್ಟಿಗೆ ಬೇಕಾದ್ರೂ ನನ್ನನ್ನು ತೆಗಳರಿ, ಏನಾದರೂ ಮಾಡಿರಿ, ನಾನು ಮಾಡೋದು ನಿಲ್ಲಿಸಲ್ಲ ಅಂದ್ಬಿಟ್ಟು ಕೆಲವರು ವೀಡಿಯೋಗಳು ಮಾಡ್ತಾ ಇರ್ತಾರೆ. ಅದು ಯಾರೇ ಆಗಲಿ ಒಂದು ಸಲ ಯೋಚನೆ ಮಾಡ್ಬೇಕು ನಾವು. ಒಂದು ಆ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಆ ಥರ ವೀಡಿಯೋ ಮಾಡಿದ ತಕ್ಷಣವೇ ಅಲ್ಲಿ ಏನೋ ಒಂದು ಬ್ಯಾಡ್ ಕಮೆಂಟ್ ಬಂದಿದೆ ಅಂತ ಹೇಳಿದ್ರೆ ಮನುಷ್ಯರಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಗುರು, ಏನು ನನಗೆ ಹಿಂಗೆ ಬೈತಾ ಇದ್ದಾರೆ, ಇದು ಈ ರೀತಿ ವೀಡಿಯೋ ಮಾಡಿಬಿಟ್ಟು, ಈ ವಿಡಿಯೋ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಏನಾದರೂ ಬೇರೆಯವ್ರಿಗೆ ಇರ್ಸು ಮುರ್ಸು ಆಗ್ತಿದೆಯಾ, ಈ ಥರ ಉಗಿತಾ ಇದ್ದಾರೆ, ಏನೋ ಇದರಲ್ಲಿ ವೀಡಿಯೋದಲ್ಲಿ ಏನೋ ತಪ್ಪಿರಬೇಕು ಅನ್ನೋದನ್ನು ಒಂದು ಸಲಿನೂ ಯೋಚನೆ ಮಾಡಿದಿರ ಆ ವಿಡಿಯೋದಲ್ಲಿ ಎಷ್ಟಾದರೂ ಬೈದಿರಲಿ ಕಮೆಂಟಲ್ಲಿ, ಅಲ್ಲಿ ಸ್ವಲ್ಪ ಮಿಲಿಯನ್ ವ್ಯೂಸ್ ಕಾಣಿಸ್ತು ಅಂತ ಹೇಳಿದ್ರೆ ಇನ್ನು 10 ವೀಡಿಯೋಗಳು ಬರೀ ಅದೇ ಥರ ಬರ್ತಾ ಇರುತ್ತೆ. ನೀವು ಅಲ್ಲ, ಯಾರೋ ಒಬ್ರು ಈ ಥರ ದೇಹ ತೋರಿಸ್ಬಿಟ್ಟು ಅಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವ್ರು ಕಂಟೆಂಟ್ ಕ್ರಿಯೇಟರ್ಗಳು ಅದಕ್ಕೆ ಇಳಿದುಬಿಟ್ರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ. ಆಯಿತು, ವ್ಯೂಸ್ ಸಿಕ್ತು, ಕಮೆಂಟ್ ಸಿಕ್ತು, ಸ್ವಲ್ಪ ದುಡ್ಡು ಸಿಕ್ತು, ಬಟ್ ಹೋಗಿರೋ ಮಾನ ಮರ್ಯಾದೆ ಇದೆಯಲ್ಲ, ಅದು ವಾಪಸ್ ಬರಲ್ಲ. ಅದು ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಾದ್ರೂ ಆಯಿತಾ, ಯಾವ ರೀತಿ ವೀಡಿಯೋ ಮಾಡಬೇಕು, ವ್ಯೂವರ್ಸ್ಗಳಿಗೆ ಯಾವ ರೀತಿ ನಾವು ವೀಡಿಯೋ ಕೊಡಬೇಕು ಅನ್ನೋದನ್ನ ನೋಡಿ ಇದು ಮಾಡಬೇಕಾಗತ್ತೆ. ಮೊದಲೆಲ್ಲ ಆದರೆ ಬರೀ ಡ್ಯಾನ್ಸ್ ಅನ್ನೋ ವೀಡಿಯೋಗಳಲ್ಲಿ ಬರೀ ಡ್ಯಾನ್ಸ್ ಮಾತ್ರ ಕಾಣಿಸ್ತಿತ್ತಲ್ಲಿ ರೀಲ್ಸಲ್ಲಿ. ಒಂದು ಹಾಡು ಹಾಕ್ಕೊಂಡು ಅದಕ್ಕೆ ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡೋರು, ಅದೆಲ್ಲ ಪರವಾಗಿಲ್ಲ, ಅದಂತ ಟ್ಯಾಲೆಂಟ್ ತೋರಿಸೋರು. ಇವಾಗ ಯಾವ ರೀತಿ ಆಗೋಗಿದೆ, ಅಲ್ಲಿ ಹಾಡು ಹಾಕ್ಕೊಂಡು ಇವರು ವಯ್ಯಾರ ಮೈಮಾಟಗಳು ನೋಡೋಕ್ಕಾಗಲ್ಲ. ಅಲ್ಲಿ ಅಸಹ್ಯವಾಗೆಲ್ಲ ಮೈಮಾಟಗಳು ಮಾಡಿಕೊಂಡು ಜನರಿಗೆ ಒಂಥರ ಸೆಡ್ಯೂಸ್ ಮಾಡೋ ರೀತಿ ರೀಲ್ಸ್ಗಳು ಮಾಡಿ ಬಿಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಇದೇ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಬರೀ ಎಷ್ಟು 5 ವರ್ಷ ಅಲ್ಲ, 6 ವರ್ಷ ಅಲ್ಲ, 8 ವರ್ಷ ಅಲ್ಲ, ಯಾವುದೋ ಒಂದು ನಮ್ಮ ಫ್ರೆಂಡ್ ಅವ್ರ ಮಗು ಮೊಬೈಲ್ ಹಿಡ್ಕೊಂಡಿದ್ದು ನೋಡ್ತಾ ಇದ್ದೆ ನಾನು. ಅಲ್ಲಿ ಯಾವುದೋ ಒಂದು ಊಟಕ್ಕೆ ಕರೆದಿರೋ ನೋಡ್ತಾ ಇದ್ದೆ, ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋ, ಮಗು ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ಒಂದು 7-8 ವರ್ಷ ಇರಬೇಕು, ಅದು ರೀಲ್ಸ್ ನೋಡ್ತಾ ಇತ್ತು. ಆ ರೀಲ್ಸ್ ಯಾವ್ದು ಕಾಣಿಸ್ತಿತ್ತು ಅಂದರೆ ಬರೀ ಇಂಥವೇ, ಯಾವುದೋ ಹುಡುಗಿ ಡ್ಯಾನ್ಸ್ ಆಡ್ತಿರೋದು. ಡ್ಯಾನ್ಸ್ ಅಂತ ಹೇಳಿದ್ರೆ ಡ್ಯಾನ್ಸ್ ಆಡೋದು ತಪ್ಪು ಅಂತಲ್ಲ, ಅದರಲ್ಲಿ ತೋರಿಸ್ತಿರೋ ರೀತಿ ನೋಡಬೇಕು. ಅವಳು ಏನು ಬಟ್ಟೆನೇ ಇಲ್ವೇನಪ್ಪ ಅನ್ನೋ ರೀತಿ. ಆ ಹುಡುಗನೂ ಏನಂತಾರೆ ಫುಲ್ ಇಂಟ್ರೆಸ್ಟಿಂಗಾಗಿ ಹಿಂಗೆ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಬರೀ 5-6 ವರ್ಷಕ್ಕೇ ಮಗುಗೆ ಆ ಮಟ್ಟಿಗೆಲ್ಲ ಇಂಟ್ರೆಸ್ಟಿಂಗಾಗಿ ನೋಡಬೇಕು ಅನಿಸೋ ರೀತಿ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಯಾವ ಮಟ್ಟಿಗೆ ಕೆಟ್ಟೋಗ್ತಾ ಇದೆ, ಯಾವ ಮಟ್ಟಿಗೆ ಅಧ್ವಾನ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇದು ಒಬ್ಬರು ಇಬ್ಬರು ಕತೆಗಳಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲ. ಮೊದಲೆಲ್ಲ ಟಿಕ್ಟಾಕ್ ಇತ್ತು, ಅದರಲ್ಲೂ ಗಬ್ಬೆಬ್ರಿಸಿ ಅಧ್ವಾನ ಮಾಡಿ ಇಟ್ಟಿದ್ರು. ಇವಾಗ ಇನ್ಸ್ಟಾಗ್ರಾಮ್ನೂ ಅಷ್ಟೇ, ಅಲ್ಲೂ ಗಬ್ಬೆಬ್ಸಿ ಅಧ್ವಾನ ಮಾಡಿ ಬಿಸಾಕ್ತಾ ಇದ್ದಾರೆ. ಅದೊಂಥರ ಸಾಫ್ಟ್ ಕಾನ್ ಪ್ಲ್ಯಾಟ್ಫಾರ್ಮೇ ಆಗೋಗಿದೆ. ಅಲ್ಲಿ ನಿನಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ವೀಡಿಯೋಗಳು ನೋಡಬೇಕು ಅಂದರೆ ಟಕ್ಕಂತ ಲಕ್ಷಾಂತರ ವೀಡಿಯೋಗಳು ಸಿಗುತ್ತೆ. ಈ ಕಂಟೆಂಟ್ ಕ್ರಿಯೇಟ್ ಮಾಡೋರ್ಗೂ ಅಷ್ಟೇ ನಮ್ಗೆ ವ್ಯೂಸ್ ಬೇಕು,
ನೀವು ಏನಾದರೂ ಬೈಕೊಳ್ಳಿ, ನನಗೆ ಏನಾದರೂ ಮಾಡ್ಕೊಂಡು ನಾನು ಮಾಡೋದೇ ಇಂಥ ಕಂಟೆಂಟು ಅಂದ್ಕೊಂಡು ಅವರು ವೀಡಿಯೋಸ್ಗಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಇಂಥ ರೀಲ್ಸ್ಗಳಿಗೆ ನಿಮ್ಮ ಕಣ್ಣಿಗೂ ಕಾಣಿಸ್ದಾಗ ನೀವು ಅಂತ ರೀಲ್ಸ್ಗಳನ್ನ ನೋಡ್ತಾರೆ, ದಯವಿಟ್ಟು ರಿಪೋರ್ಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಅವ್ರಿಗೆ. ಅಲ್ಲಿರುತ್ತಲ್ಲಿ ಬಟನ್ಸಲ್ಲಿ ಅದು ರಿಪೋರ್ಟ್ ಮಾಡಿದಾಗ ಅವ್ರಿಗೂ 1, 2, 3, 4 ರಿಪೋರ್ಟ್ಗಳು ಬಂದಾಗ ಟಕ್ ಅಂತ ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತಾರೆ ವೀಡಿಯೋಗಳನ್ನ. ನೀವುಗಳು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂತ ಹೇಳ್ತಿಲ್ಲ, ಯಾರು ನೋಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಇದೆಲ್ಲರೂ ಅಂದ್ಕೊಂಡು ಸುಮ್ಮನೆ ಏನೇನೋ ಕಮೆಂಟ್ ಮಾಡೋದಲ್ಲ. ಇದು ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ. ನಿಮ್ಗೇನಾದ್ರೂ ಕೆಟ್ಟ ವೀಡಿಯೋಗಳು ಕಾಣಿಸ್ತು ಅಂತೇಳಿ ದಯವಿಟ್ಟು ಅದನ್ನು ಹೋಗ್ಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡಿ. ಅಂಥ ವೀಡಿಯೋಗಳಿಗೆ ಆದಷ್ಟು ಸಪೋರ್ಟ್ ಮಾಡೋದು ಕಡಿಮೆ ಮಾಡಿ. ಅದು ಲೈಕ್ಸು ಕಮೆಂಟ್ಸ್ಗಳು ನೋಡಬೇಕು. ಏನು ಲಕ್ಷಾಂತರ ಲೈಕ್ಸು, ಲಕ್ಷಾಂತರ ವ್ಯೂಸ್ಗಳು ಅಲ್ಲ. ಚೆನ್ನಾಗಿರೋ ಪಾಪ ಹಾಡುಗಳು ಹಾಕೋ ರೀಲ್ಸ್ಗಳಾಗ್ತಾರೆ, ಚೆನ್ನಾಗಿರೋ ಡ್ಯಾನ್ಸ್ ಮಾಡೋ ರೀಲ್ಸ್ಗಳಾಗ್ತಾರೆ, ಇಲ್ಲ ಏನೋ ಒಂದು ಸ್ಪೀಚ್ ಕೊಡೋ ರೀಲ್ಸ್ಗಳಾಗ್ತಾರೆ, ಅವ್ರ ಟ್ಯಾಲೆಂಟ್ಗಳನ್ನ ತೋರಿಸೋ ರೀಲ್ಸ್ಗಳಾಗ್ತಾರೆ. ಅದಕ್ಕೆ ನೋಡಬೇಕು ಬರೀ ಎಷ್ಟು 100, 150 ಲೈಕ್ಸು, 1, 2, 3 ಕಮೆಂಟು. ಸಪೋರ್ಟ್ ಮಾಡೋರ ಗತಿನೇ ಇರಲ್ಲ ಅಲ್ಲಿ. ಬರೀ ಇಂಥ ಯಾವುದೋ ಒಂದು ಚಪ್ರಿ ಹುಡುಗಿ ಬಂದ್ಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಮೈಮಾಟ ತೋರಿಸ್ಬಿಟ್ಲು ಅಂದರೆ ಅವಳು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್. ಇನ್ನು ಯಾವ ಮಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಮೈಂಡ್ಸೆಟ್ಗಳು ಚೇಂಜ್ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇದೇ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಮೈಂಡ್ಸೆಟ್ಟು ಚೇಂಜ್ ಆಗುತ್ತೆ. ಅದು ಯಾವುದೋ ಸಣ್ಣ ಪುಟ್ಟ ಹುಡುಗಿರುಗಳು, ಇನ್ನು ಎಲ್ಲರೂ ಅಂತ ಹೇಳ್ತಿಲ್ಲ, ಸಣ್ಣ ಹುಡುಗಿ ಇನ್ನೂ ಮಗುಗೆ 9-10 ವರ್ಷ ಇಂಥ ವೀಡಿಯೋಸ್ಗಳು ರೀಲ್ಸ್ಗಳು ನೋಡಿ ಆ ಹುಡುಗಿನೂ ಚಿಕ್ಕ ಪುಟ್ಟ ಹುಡುಗಿರೂ ಚಿಕ್ಕ ಬಟ್ಟೆಗಳು ಹಾಕ್ಕೊಂಡು ಈ ಅವ್ರ ಮೈ ಮಾಟಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಇವತ್ತು ಡ್ಯಾನ್ಸ್ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾರೆ ರೀಲ್ಸ್ಗಳಲ್ಲಿ. ತಂದೆ ತಾಯಿಗಳು ಯಾವತ್ತೂ ಸ್ವಲ್ಪ ಸ್ಟ್ರಿಕ್ಟ್ ಆಗಲ್ವೋ, ಇಂಥ ವೀಡಿಯೋಗಳು ನೋಡಿದ್ರು ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಮಕ್ಕಳು ತಪ್ಪಲ್ಲ, ಅದು ನಿಮ್ಮ ತಪ್ಪದು. ನೀವುಗಳು ಸರಿ ಹೋಗೋವರೆಗೂ ಮಕ್ಕಳು ಸರಿ ಹೋಗಲ್ಲ. ಅಂಥದ್ದು ಅಂಥದ್ದು ಕಾಣಿಸ್ತಿದೆ, ಅಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಸ್ಟಾಪ್ ಮಾಡಿ ಅದನ್ನು ಆ ಮಕ್ಕಳಿಗೆ ಸರಿಯಾದ ದಾರಿ ತೋರಿಸ್ಬೇಕಾಗತ್ತೆ. ನಾವು ಅದೇ ದಾರಿ ತೋರಿಸ್ಕೊಂಡು ಇವ್ರು ಮಾಡ್ತಿರೋದೆಲ್ಲ ಕರೆಕ್ಟು, ಅದನ್ನು ಏನೋ ಟ್ಯಾಲೆಂಟ್ ಹುಡುಕ್ತಾ ಇದ್ದೀವಿ ಅಂತ ಹೋದರೆ ಟ್ಯಾಲೆಂಟ್ ಅಲ್ಲ ಅದು. ಜಸ್ಟ್ ಕಮೆಂಟ್ಸು ವ್ಯೂಸ್ಗಳಿಗೋಸ್ಕರ ಮಾಡ್ತಿರೋದು. ಇದೊಂಥರ ಏನಂತಾರೆ ಹೇಳ್ಬಾರ್ದು ಅದನ್ನು, ಆ ಥರದ ಕಥೆಗಳದು. ದಯವಿಟ್ಟು ಮಕ್ಕಳನ್ನ ಒಂದು ಸರಿಯಾದ ದಾರಿಗೆ ಕರ್ಕೊಂಡೋಗಿ ದಯವಿಟ್ಟು ಅಂಥ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಅಂಥ ರೀಲ್ಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ನೀವು ಯಾರೋ ತಂದೆ ತಾಯಿಗಳು ನೋಡಿದವ್ರು ಅಲ್ಲಲ್ಲೇ ಅದನ್ನು ಕಿತ್ತು ಆ ಇನ್ಸ್ಟಾಗ್ರಾಮ್ನ ಅವ್ರು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಅನ್ಇನ್ಸ್ಟಾಲ್ ಮಾಡಿ ಬಿಸಾಕಿ. ನೀವೇನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಮಾತ್ರ ಮಗುಗೆ ಅದನ್ನು ಪ್ರೋತ್ಸಾಹ ಕೊಡಿ. ಅಲ್ಲಿ ಏನಾದ್ರು ಕಂಟೆಂಟ್ ಬೇರೆ ರೀತಿ ಹೋಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಆ ಇನ್ಸ್ಟಾಗ್ರಾಮ್ನೇ ಬೇಕಾದ್ರೆ ಅನ್ಇನ್ಸ್ಟಾಲ್ ಮಾಡಿದ್ರು ಪರವಾಗಿಲ್ಲ. ಮಕ್ಕಳು ಮೈಂಡ್ ಸೆಟ್ ಚೇಂಜ್ ಆಗೋಯ್ತು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ಇನ್ನು ಬೆಳೀತಾ ಹಂಗೆ ಹೋಗ್ತಾ ಇರುತ್ತೆ. ಈಗಲೇ ಕೈಗೆ ಸಿಗಲ್ಲ ಈಗಿನ ಕಾಲದ ಮಕ್ಳುಗಳು. ಅವರು ಮಾಡ್ತಿರೋ ತಪ್ಪು ಅಂತ ಹೇಳ್ತಾರೆ, ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ. ನಾನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು 50% ಪಾಪ್ಯುಲೇಷನ್ ಮಾತ್ರ ಇದಕ್ಕೆ ಇಳಿದಿದೆ. ಇನ್ನು 50% ಒಳ್ಳೆಯವರು ಇರ್ತಾರೆ, ಒಳ್ಳೆ ಕಂಟೆಂಟು ಕ್ರಿಯೇಟ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲೇ ಬೆಳೀತಾ ಇರ್ತಾರೆ. ಕೆಲವರು ಮಕ್ಕಳು 15 ವರ್ಷ ಆದ್ರೂ ಇನ್ನೂ ಮೊಬೈಲ್ ಯೂಸ್ ಮಾಡ್ತಿರಲ್ಲ. ಅವರು ಅಷ್ಟು ಮನೇಲಿ ಸ್ಟ್ರಿಕ್ಟ್ ಇರುತ್ತೆ. ಸ್ಟ್ರಿಕ್ಟ್ ಇನ್ ದ ಸೆನ್ಸ್ ಅವ್ರು ಯೂಸ್ ಮಾಡೋದು ಏನಕ್ಕೆ ಯೂಸ್ ಮಾಡ್ಬೋದು, ಬರೀ ಎಜುಕೇಷನ್ ಪರ್ಪಸ್ಗೆ ಏನಾದ್ರು ಯೂಸ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಕೆಲವರು. ಆ ರೀತಿ ಇರಬೇಕು. ಅವ್ರಿಗೆ ಒಂದು ಸರ್ಟೆನ್ ಏಜ್ ಬರೋವರೆಗೂ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲನೂ ಎಕ್ಸ್ಪೋಸ್ ಮಾಡೋಕ್ಕೆ ಬಿಟ್ಬಿಟ್ರೆ ಅವ್ರ ಮೈಂಡ್ಸೆಟ್ಟು ಚೇಂಜ್ ಆಗಿ ಅವ್ರು ನೋಡೋ ರೀತಿ, ಮಾತಾಡೋ ರೀತಿ ಎಲ್ಲ ಬದಲಾವಣೆಗಳಾಗ್ಬಿಡ್ತವೆ. ದಯವಿಟ್ಟು ರೀಲ್ಸ್ಗಳಲ್ಲಿ ಒಳ್ಳೇದಕ್ಕೆ ಮಾತ್ರ ಸಪೋರ್ಟ್ ಮಾಡಿ, ಕೆಟ್ಟದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಇಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದು ಅನ್ನೋದು ತಿಳ್ಕೊಳ್ಳೋ ಒಂದು ಮೆಚ್ಯೂರಿಟಿ ನಿಮ್ಗಿರುತ್ತೆ. ಇಲ್ಲಿ ನಾನೇನು ನಿಮ್ಗೆ ಇಲ್ಲಿ ಎಜುಕೇಟ್ ಮಾಡಬೇಕಾಗಿಲ್ಲ, ನಿಮಗೂ ಚೆನ್ನಾಗಿ ಗೊತ್ತು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಆಯಿತಾ? ಒಂದು ಒಳ್ಳೆ ಫ್ಯೂಚರ್ಗೋಸ್ಕರ ನಾವು ಕೆಲಸ ಮಾಡಬೇಕಾಗತ್ತೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ.